ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉತ್ತಮ ಪ್ರತಿಭಾವಂತ ಪ್ರತಿಭೆಗಳಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದು ಅವಶ್ಯವಾಗಿದೆ ಎಂದು ಹುಕ್ಕೇರಿ ತಾಲೂಕಿನ ಯರನಾಳ ಗ್ರಾಮದ ಶ್ರೀ ಬ್ರಹ್ಮಾನಂದ ಅಜ್ಜನವರ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಮುಕುಂದ್ ಮಠದ್ ಹೇಳಿದರು. ಹುಕ್ಕೇರಿ ತಾಲೂಕಿನ ಯರನಾಳ ಗ್ರಾಮದ ಆದಿಕೇಶವ ಮತ್ತು ಬ್ರಹ್ಮಾನಂದ ಅಜ್ಜನವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ರಜೆ ದಿನಗಳಲ್ಲಿ ಈ ವರ್ಷ ಇತ್ತೀಚೆಗೆ ಸರಿಗಮಪ ರನ್ನರ್ ಅಪ್ ಅಮೋಘ್ ದೇಶಪಾಂಡೆ ಅವರಿಂದ ಮಕ್ಕಳಿಗೆ ಸಂಗೀತ ಸುಧೆ ಕಾರ್ಯಕ್ರಮ ಆಯೋಜಿಸಿ ಕೌಶಲ್ಯ ಪರೀಕ್ಷೆ ಜರುಗಿಸಿದರು. ನಂತರ ನಡೆದ ಸಮಾರಂಭದಲ್ಲಿ ಯರನಾಳ ಕಾಳಿಕಾ ಮಠದ ಬ್ರಹ್ಮಾನಂದ ಅಜ್ಜನವರು ಅಮೋಘ್ ದೇಶಪಾಂಡೆಗೆ ಸತ್ಕರಿಸಿ ಅಭಿನಂದಿಸಿದರು. ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಅಮೋಘ್ ದೇಶಪಾಂಡೆ, ಬ್ರಹ್ಮಾನಂದ ಅಜ್ಜನವರ ಆಶೀರ್ವಾದವೇ ನನಗೆ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು. ಇವತ್ತು ಯರನಾಳಕ್ಕೆ ಬಂದಿದ್ದೀವಿ. ಮಠಕ್ಕೆ ಬಂದು ನಮಗೆ ತುಂಬಾ ಚೆನ್ನಾಗಿ ಅಜ್ಜ ಅವರಿಂದ ಸನ್ಮಾನ ಕಾರ್ಯಕ್ರಮ ಇತ್ತು. ಅಜ್ಜ ಅವರ ಆಶೀರ್ವಾದ ಸಿಕ್ತು. ಸೊ ಅಜ್ಜ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಕುಂದ್ ಮಠದ್, ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಬೇಸಿಗೆಯ ರಜೆಯಲ್ಲಿ ಪ್ರತಿಭಾವಂತ ಪ್ರತಿಭೆಗಳ ಕೌಶಲ್ಯಗಳನ್ನು ಪರಿಚಯಿಸಿ ಅವರಂತೆ ನಡೆಯಲು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಹುಕ್ಕೇರಿ ತಾಲೂಕಿನ ಅಮೋಘ್ ದೇಶಪಾಂಡೆ ಅವರಿಂದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಲಾಗುತ್ತಿದೆ ಎಂದರು. ಜೊತೆಗೆ ಪ್ರತಿ ವಾರ ಒಬ್ಬೊಬ್ಬರನ್ನ ಗೆಸ್ಟ್ ಅತಿಥಿಗಳನ್ನು ಕರೆಸಿ ಮಕ್ಕಳಿಗೆ ಅವರಂತೆ ಆಗಬೇಕು ಅನ್ನೋದ್ರ ಸಲುವಾಗಿ ನಾವು ಈ ವರ್ಷ ನಮ್ಮ ಹುಕ್ಕೇರಿಯ ಅಮೋಘ್ ಸಂತೋಷ್ ದೇಶಪಾಂಡೆ ಅವರು ನಮ್ಮ ಹುಕ್ಕೇರಿ ಅನ್ನೋದು ನಮಗೊಂದು ತುಂಬ ಹೆಮ್ಮೆಯ ವಿಷಯ. ಅವರಂತೆಯೂ ನಮ್ಮ ಶಾಲೆಯ ಮಕ್ಕಳು ಒಬ್ಬರು ರಾಷ್ಟ್ರ ಮಟ್ಟದಲ್ಲಿ ಬೆಳಗಬೇಕು ಅನ್ನೋದು ನಮ್ಮ ಹಾಗೂ ಶಾಲೆಯ ಎಲ್ಲ ದುಡ್ಡಿನ ವರ್ಗದವರು ಅಜ್ಜನವರು ಆಶೀರ್ವಾದವನ್ನು ಅವರಿಗೆ ಮಾಡಿದ್ದಾರೆ. ಅಮೋಘ ವರ್ಷದವರು ಇನ್ನೂ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹಾಡ್ಕೊಂಡು ನಮ್ಮ ಹುಕ್ಕೇರಿ ತಾಲೂಕಿನ ಹೆಸರನ್ನು ಉನ್ನತ ಮಟ್ಟಕ್ಕೆ ತರಬೇಕೆಂದು ನಾನು ದೇವರಲ್ಲಿ ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ಸಂತೋಷ್ ದೇಶಪಾಂಡೆ, ಪ್ರಾಚಾರ್ಯರಾದ ಅಲ್ಬರ್ಟ್ ಮರಲಿನ್ ಲಡಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.